ಕೈಲಾಸ್ ಸತ್ಯಾರ್ಥಿ ಚಿಲ್ಡ್ರನ್ ಫೌಂಡೇಶನ್ ನವದೆಹಲಿ ಇವರುಗಳು ಈ ತಾಲೂಕಿನ ಒಂದು ಶ್ರೇಯ ಅಭಿವೃದ್ಧಿಗೆ ಮತ್ತು ಮಕ್ಕಳ ಒಂದು ಕಲ್ಯಾಣಕ್ಕಾಗಿ ಹಗಲಿರುಳೆನ್ನದೆ ನಿರಂತರವಾಗಿ ಸುಮಾರು 10 ವರ್ಷಗಳಿಂದಲೂ ಕೂಡ ಸೇವೆಯನ್ನು ನಡೆಸುತ್ತಾ ಬಂದಿದ್ದಾರೆ. ಇವರ ಒಂದು ವೃತ್ತಿಯಲ್ಲಿ ವೃತ್ತಿ ಹೆಜ್ಜೆ ಕುರಿತು ನಮ್ಮೆಲ್ಲರಿಗೂ ಶಕ್ತಿ ಆಗಬೇಕು, ಎಣ್ಣೆ ಆಗಬೇಕು ಅಂತಹ ಕೆಲಸಗಳನ್ನು ಮಾಡಿಕೊಂಡು ಬಂದಿರತಕ್ಕಂಥವರು ಇವರು ಬುದ್ಧನ ಅನುಯಾಯಿಗಳು ಕೂಡ ಆಗಿದ್ದಾರೆ. ಹಾಗಾಗಿ ಬುದ್ಧ ಬಸವ ಇವರೆಲ್ಲರ ಅನುಯಾಯಿಗಳನ್ನು ಹೊಂದಿದ್ದು ಕೂಡ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮೆಲ್ಲರನ್ನ ಕೂಡ ಕುರಿತು ಒಂದು ಆಶೀರ್ವಚನವನ್ನು ನೀಡಲಿಕ್ಕೆ ದಯಮಾಡಿದ್ದಾರೆ. ಅವರಿಗೆ ಸ್ವಾಗತ. ಬಂದರೆ ಮನದಲ್ಲಿ ಕೋಪವಾಗದೆ ಸಮಾಧಾನವಾಗಿರಬೇಕು. ಇದನ್ನ ಅವ್ರು ಯಾಕೆ ಹೇಳಿದ್ರು ಮಕ್ಕಳ ಯೋಚನೆ ಮಾಡಿ. ಎಲ್ಲರೂ ಕೂಡ ಈ ಸಂದರ್ಭಗಳು ಬರತಂತೆ ನೀವು ತಾಳ್ಮೆ ಆಗಿದ್ರೆ ಏನನ್ನು ಸಾಧಿಸಬಹುದು ಅಂತ ಹೇಳಿ ಅಕ್ಕನವರು ಹೇಳಿದ್ದಾರೆ. ಈಗ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ನಮ್ಮ ಎಲ್ ವಿ ಶಿವಲಿಂಗಮ್ಮನವ್ರಿಗೆ ಕೇಳ್ಬೇಕ. ಅದ್ರ ಜೊತೆ ಎಲ್ಲ ನಮ್ಮ ಏನು ನಮ್ಮೆಲ್ಲ ಅತಿಥಿಗಳು ಮುಖ್ಯ ಅತಿಥಿಗಳು ಬಂದಿದ್ದಾರೆ. ನೀವೆಲ್ಲರೂ ಕೂಡ ಕೈ ಜೋಡಿಸ್ಬೇಕು ಅವ್ರಿಗೆ ಅಂತ ಹೇಳ್ತಾ ಅವರು ಬಸವಣ್ಣ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನು ಶ್ರೀಯುತ ಎಸ್ ಕಾಳಿಸ್ವಾಮಿ ಸಿದ್ಧಾರ್ಥ ಅವರು, ಪ್ರಧಾನ ಕಾರ್ಯದರ್ಶಿ ವಿಶ್ವಮಾನವ ಭಾರತೀಯ ಶರಣ ಸಾಹಿತ್ಯ ಸಾಂಸ್ಕೃತಿಕ ಸಂಸ್ಥೆ ಗುಂಡ್ಲುಪೇಟೆ, ಇವರು ನೆರವೇರಿಸಿಕೊಡ್ತಾ ಇದ್ದಾರೆ. ದಯವಿಟ್ಟು ಆಲಿಸಬೇಕು ಅಂತ ಕೇಳ್ತಾ ಇದ್ದೀನಿ. ಈಗ ತಾನೇ ವಿಶ್ವಮಾನವ ಭಾರತೀಯ ಶರಣ ಸಾಹಿತ್ಯ ಸಾಂಸ್ಕೃತಿಕ ಸಂಸ್ಥೆಯ ಮೊದಲನೇ ಕಾರ್ಯಕ್ರಮವಾಗಿರತಕ್ಕಂಥ ಬಸವಾದಿ ಶರಣರ ಸಾಂಸ್ಕೃತಿಕ ತತ್ವವನ್ನು ಜಗತ್ತಿಗೆ ಸಾರುವ ಮೂಲಕ ನಾವೆಲ್ಲರ ಮನೆಗಳಿಗೆ ಬಸವ ತತ್ವವನ್ನು ನಾವು ಬೆಳೆಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ವಿನೂತನ ಕಾರ್ಯಕ್ರಮವನ್ನು ಕಾಲೇಜು ಮಕ್ಕಳಿಂದ ಪ್ರಾರಂಭ ಮಾಡೋಣ ಅಂತೇಳಿ ಇವತ್ತಿನ ಅಧಿಕೃತವಾಗಿ ಜ್ಞಾನಭವನದಲ್ಲಿ ಉದ್ಘಾಟನೆಯನ್ನು ನೆರವೇರಿಸಿಕೊಂಡಂಥ ಹಿರಿಯ ಉಪಾಧ್ಯಾಯರು ಹಾಗೂ ಸಂಸ್ಕೃತಿ ಚಿಂತಕರಾಗಿರ್ತಕ್ಕಂಥ ಎನ್ ವಿ ಶಿವಲಿಂಗಪ್ಪ ಸರ್ ಅವರೇ, ಹಾಗೂ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ತೆರಕನಾಂದಿ ಪ್ರಾಂತ್ಯದ ಪ್ರಭಾವಿ ಹಿರಿಯರಾಗಿರ್ತಕ್ಕಂಥ ಬಸವರಾಜ ಶರಣರಾದ ಬಸವದೇವರವರೇ, ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಾಜಿ PNDP ಅಧ್ಯಕ್ಷರಾಗಿರ್ತಕ್ಕಂಥ ಎಸ್ ಎಂ ಮಲ್ಲಿಕಾರ್ಜುನಪ್ಪ ಸರ್ ಅವರೇ, ಹಾಗೂ ಅನುರಾಧ ಮಕ್ಕಳ ಮನೆಯಿಂದ ತೆರೆಯುವ ಮೂಲಕ ನಿರ್ಗತಿಕ ಬಡವರ ಮಕ್ಕಳಿಗೆ ಜ್ಞಾನ ಮತ್ತು ವಸತಿಯನ್ನು ನೀಡುವ ಮೂಲಕ ನೂರಾರು ಮಕ್ಕಳಿಗೆ ಜ್ಞಾನದಾನವನ್ನು ಮಾಡ್ತಾ ಇರ್ತಕ್ಕಂಥ ಪ್ರಶಸ್ತಿ ಪುರಸ್ಕೃತರಿಗೆ ಒಬ್ಬರಾಗಿರ್ತಕ್ಕಂಥ ಸೋಮಶೇಖರಪ್ಪನವರೇ, ಹಾಗೂ ಈ ಕಾರ್ಯಕ್ರಮದ ನಿಜವಾದ ಕೇಂದ್ರ ಬಿಂದು ಅಂತ ಹೇಳಿದ್ರೆ 1 ವರ್ಷದ ಹಿಂದೆ ಇದೇ ಕಚೇರಿ ಆವರಣದಲ್ಲಿ ಈ ಬಸವಣ್ಣನವರ ತತ್ವವನ್ನು ಮಕ್ಕಳಿಗೆ ಕಲಿಸುವಂತ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾದ್ರೆ ಏನಾದ್ರು ಮಾಡಿ ನಮ್ಮ ಮಕ್ಕಳಿಗೆ ಪ್ರಶಸ್ತಿಯನ್ನು ಕೊಟ್ಟು ಮಕ್ಕಳಿಗೆ ಸ್ವಲ್ಪ ಬಸವ ತತ್ವವನ್ನು ಕಲಿಸಬೇಕು ಅಂತೇಳಿ ಮೊದಲು ಸ್ಫೂರ್ತಿಯನ್ನು ಕೊಟ್ಟು ಉಳಿಸಿದರು ನಮ್ಮ ಹಿರಿಯರಾಗಿರ್ತಕ್ಕಂಥ ನಾಗಭೂಷಣ್ ಬಸವಪ್ಪ ಸರ್ ಅವರೇ, ಹಾಗೂ ನಮ್ಮ ತಾಲೂಕು ಪಂಚಾಯಿತಿಯ ಸಹಾಯಕ ಲೆಕ್ಕಾಧಿಕಾರಿಗಳಿರ್ತಕ್ಕಂಥ ಹಿತೇಶ್ ಕುಮಾರ್ ಸರ್ ಅವರೇ, ಹಾಗೂ ನಮ್ಮ ನೆಚ್ಚಿನ ಕೈಲಾಸ ಸತ್ಯಾರ್ಥಿ ಚಿಲ್ಡ್ರನ್ ಫೌಂಡೇಶನ್ನ ಯೋಜನಾಧಿಕಾರಿಯಾಗಿರ್ತಕ್ಕಂಥ ಡಿ ಸಿ ನಾರಾಯಣಸ್ವಾಮಿ ಸರ್ ಅವರೇ, ಹಾಗೂ ನನ್ನ ಪೂಜ್ಯ ನನ್ನ ಹೈಸ್ಕೂಲ್ನ ಕನ್ನಡ ಶಿಕ್ಷಕರಾಗಿ ನನಗೆ ಈ ಜಾಗದಲ್ಲಿ ಕಾರಣೀಭೂತರಾದಂಥ ನನ್ನ ಪೂಜ್ಯ ಗುರುಗಳಾದಂಥ ಬಸವರಾಜಪ್ಪ ಸರ್ ಅವರೇ, ಹಾಗೂ ನಮ್ಮ BRC ಸರ್ ಅವರೇ, ಹಾಗೂ ನಮ್ಮ ಗುತ್ತಿಗೆದಾರರಾಗಿರ್ತಕ್ಕಂಥ ಪ್ರಸಾದ್ ಸರ್ ಅವರೇ, ಹಾಗೂ ನಮ್ಮ ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡು 1 ತಿಂಗಳಿಂದ ಬಹುಶಃ 1 ರೂಪಾಯಿನ ಯಾವುದೇ ರೀತಿ ಎಕ್ಸ್ಪೆಕ್ಟಿಂಗ್ ಸ್ವಂತ ಕೆಲಸದಲ್ಲಿ 1 ತಿಂಗಳಿಂದ ಎಲ್ಲರಿಗೂ ಸೇರಿಸಿರ್ತಕ್ಕಂಥ ನಿಜವಾದ
ಕಾರಣವಿದ್ದು ನಮ್ಮ ಎಲ್ ಬಸವಣ್ಣವರು. ಅವರು ಎಲ್ಲ ಸಂಘಟಿಸಿ ಕಾರ್ಯಕರ್ತರಾಗಿರ್ತಕ್ಕಂಥವ್ರು, ನಮ್ಮ ಸಂಸ್ಥೆಯ ಅಧ್ಯಕ್ಷರು. ಅವರಿಗೆ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸಿದ ನಮ್ಮ ನಿರೂಪಕರಿಗೆ, ಹಾಗೂ ಬಂದಿರತಕ್ಕಂಥ ಪತ್ರಕರ್ತರಿಗೆ, ಅವೆಲ್ಲ ನಮ್ಮ ಕೈಲಾಸ ಚಿಲ್ಡ್ರನ್ ಫೌಂಡೇಶನ್ ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ನಮ್ಮ ಕರ್ನಾಟಕ ಕಾವಲು ಪಡೆಯವರಿಗೆ ನನ್ನ ಪ್ರೀತಿಯ 2 ಕಾಲೇಜಿನ 9 ಕಾಲೇಜಿನ ಕನ್ನಡ ಕಾಂಪಿಟೇಷನ್ ಮಾಡಿದ್ದೀವಿ. 2 ಕಾಲೇಜಿನ ಮಕ್ಕಳು ಭಾಗವಹಿಸಿದರು. ಇದು ನಿಜವಾದ ನನಗೆ ಬೇಸರದ ಸಂಗತಿ. ಅವರಿವತ್ತು ನೀವು ಮಾತಾಡೋದಿಲ್ಲ ಮಕ್ಕಳೇ. ನಾನು ನಿಮ್ಮ ಪ್ರಿನ್ಸಿಪಾಲ್ಗಳ ಜೊತೆ ನಾನು ಮಾತಾಡ್ತೀನಿ. 12 ಜನ ಕಾಲೇಜಿನಲ್ಲಿ 1 ಮಕ್ಕಳನ್ನು ಕೂಡ ತಯಾರು ಮಾಡಿಲ್ಲ. ಈ ಮಕ್ಕಳು ಕೂಡ ಅವತ್ತು ಏನಾದ್ರು ಗೊತ್ತಿಲ್ಲ, ಸಡನ್ಲಿ ಕಳಿಸ್ಬಿಟ್ಟಿದ್ದಾರೆ. ಏನೋ ಒಂದು ಅಸಹ್ಯ ಹೇಳ್ತಾ ಇದ್ದಾರೆ. ಅರ್ಥ ಕಾಲ ಗಂಧ ಗಾಳಿ ಒಂದು ಗೊತ್ತಿಲ್ಲ. ನಿಮ್ಮಲ್ಲಿ ತಪ್ಪಿಲ್ಲ ಮಕ್ಕಳೇ, ನಾನು ನಿಮ್ಮನ್ನೇನು ಅನ್ನೋದಿಲ್ಲ. ಏನಾದರೂ ನೀವು ಕಲಿಯುವಲ್ಲಿ ಎಳುತ್ತಾ ಇದ್ದೀರಾ ಅಂದ್ರೆ ಅದಕ್ಕೆ ನಿಮ್ಮ ಪೋಷಕರು, ನಿಮ್ಮ ಶಿಕ್ಷಕರೇ ಕಾರಣ. ಯಾಕಂದ್ರೆ ಅವ್ರು ಏನು ಕಲಿಸ್ತಾರೆ ನೀವು ಕಲಿತಾ ಇರೋದು. ಭವಿಷ್ಯ ಒಂದು ವಾರದಲ್ಲಿ ನಾವು ಕಾಗದ ಕೊಟ್ಟಾಗ ನಮ್ಮ PUC ಮಕ್ಕಳಿಗೆ JSS ಮಕ್ಕಳಿಗೆ ಹೇಳೇ ಇಲ್ಲ ಕಾಂಪಿಟೇಷನ್ ಭಾಗವಹಿಸಿ ಮಕ್ಕಳು ಅಂತೇಳಿ. ಅದರಿಂದ ಆದರೂ ಕೂಡ ಈ ಮಕ್ಕಳು ಮತ್ತು ನಮ್ಮಲ್ಲಿ JSS ಕಾಲೇಜ್ ಆಡಿಟೋರಿಯಂನಲ್ಲಿ ನಾವು ಕಾಂಪಿಟೇಷನ್ ಮಾಡಿದಾಗ ಒಂದು 40 ಮಕ್ಕಳು ಮಾತ್ರ ಭಾಗವಹಿಸಿದ್ದಾರೆ. ಬಹಳ ಖುಷಿಯಾಗಿ ಮಕ್ಕಳು ನೀವಾದರೂ ಭಾಗವಹಿಸಿ. ಇವತ್ತು ನೋಡಿ ಬಸ್ಸು ವಚನ ಬೆಳಗ್ಗೆ 5 ಹಾಡುಗಳನ್ನು ಹಾಡಿದ್ರು, ಬಹಳ ಚೆನ್ನಾಗಿ ವಚನ ಹಾಡು ಮಾಡೋದು ಕೇಳಿಸ್ಕೊಂಡಿಲ್ಲ. ಅದು ನಿಜವಾಗ್ಲೂ ಕೂಡ ಬೇಜಾರಾಗಂತ ವಿಚಾರ. ಇರಲಿ, ಮುಂದೊಂದು ಸಾರಿಗೆ ನಿಮಗೆ ಆಗೋದು ಬೇಡ. ಯಾಕಂತ ಹೇಳಿದ್ರೆ ನಿಮ್ಮ ಕೈನಲ್ಲಿರ್ತಕ್ಕಂಥ ನಿಮ್ಮ ಫೋನ್ಗಳು, ನಿಮ್ಮ ಅಂತರ್ಜಾಲಗಳು, ನಿಮ್ಮ ಮನಸ್ಸನ್ನ ಕೆಡಿಸಿರೋದ್ರಿಂದ ಮಕ್ಕಳ ನಿಮಗೆ ವಚನ ಅಂದ್ರೆ ಏನು, ಶರಣರ ತತ್ವ ಅಂದ್ರೆ ಏನು, ಆದರ್ಶ ಅಂದ್ರೆ ಏನು, ಈ ಸಮಾಜ ಯಾವ ಕಡೆ ಹೋಗ್ತಾ ಇದೆ ಅನ್ನೋದ್ರ ಅರಿವಿಲ್ಲದೆ ನೀವು ಯಾವುದೋ ನಿಮ್ಮ ನನ್ನ ಸಂಸ್ಕೃತಿಯನ್ನು ನಿಮ್ಮ ತಲೆ ಹೊರಗಡೆ ಹಾಕ್ತಾ ಇದ್ರ ಮಕ್ಕಳೇ. ಅದಕ್ಕೋಸ್ಕರನೇ ಸಡನ್ಲಿ ಒಂದು ಪ್ರಶ್ನೆ ಕೇಳಿದ್ರು ಪ್ರಶ್ನೆ ನಿಮ್ಮ ಹತ್ರ ಏನ್ ನೀವು ಪುಸ್ತಕದೊಳಗಡೆ ಮಾತ್ರ ಹೋಗಿದ್ದೀರಾ, ಆ ಪುಸ್ತಕದಿಂದ ಆಸೆ ಏನಾದರೂ ಒಂದು ಹೆಚ್ಚುವರಿ ಪ್ರಶ್ನೆ ಕೇಳಿದ್ರೆ ನಮ್ಮ ಮಕ್ಕಳು ಇವತ್ತು ತಡವರಿಸುವಂತ ಒಂದು ವಾತಾವರಣ ಇದೆ. ಹಾಗಾಗೋದು ಬೇಡ. ಅದಕ್ಕೋಸ್ಕರ ಮಕ್ಕಳು ನಿಮಗೆ ನಿಮ್ಮ ಅಂತರ್ಜಾಲವನ್ನ ನಿಮ್ಗೆ ಅವಶ್ಯಕತೆ ಇದೆ ಇರ್ತಕ್ಕಂಥ ಒಂದು ಅಸಂಸ್ಕೃತಿಯನ್ನು ಬೆಳೆಸ್ತಾ ಇರ್ತಕ್ಕಂಥದ್ದನ್ನ ನಿಮಗೆ ತೊಡೆದು ಹಾಕಿ ನಾವು ಭಾರತೀಯ ಸಂಸ್ಕೃತಿಯನ್ನು ನಿಮ್ಮೆಲ್ಲರೂ ತಿದ್ದಬೇಕು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ನಾವು ಈ ಬಸವ ತತ್ವವನ್ನು ಶರಣಾದಿ ಬಸವಾದಿ ಶರಣರ ತತ್ವಾದರ್ಶಗಳನ್ನ ಇವತ್ತು ನಿಮ್ಮೆಲ್ಲರೂ ಕಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾವು ಈ ಒಂದು ಸಣ್ಣ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಭವಿಷ್ಯ ತಾಲೂಕಾದ್ಯಂತ ಜನಗಳನ್ನ ಸೇರಿಸಿ ಬರ್ತಿದ್ರು. ನಮ್ಮ ಉದ್ದೇಶ ಹೊರಗಡೆ ಜನಗಳ ಕಟ್ಟಬೇಕು ಅನ್ನೋದಿಲ್ಲ. ನಾವು ಕಾಲೇಜ್ ಮಕ್ಕಳಿಗೆ ಮಾತ್ರ ನಾವು ಬಸವ ತತ್ವವನ್ನ, ಶರಣರ ತತ್ವವನ್ನ, ಭಾರತೀಯ ಸಂಸ್ಕೃತಿಯನ್ನ ಬಿತ್ತಬೇಕು ಅನ್ನೋ ನಿಟ್ಟಿನಲ್ಲಿ ಮಾತ್ರ ನಾವು ಕಾರ್ಯಕ್ರಮವನ್ನು ಮಾಡಿರೋದು. ಇದರಿಂದ ಹೊರಗಡೆ ಇರ್ತಕ್ಕಂಥ ಜನ ನಮ್ಮನ್ನು ಕರೆದಿರೋಲ್ಲ, ನಮ್ಮ ಹೆಸರು ಇರೋಲ್ಲ, ಆಹ್ವಾನ ಪತ್ರಿಕೆ ಇರೋಲ್ಲ, ಇದ್ಯಾವುದಕ್ಕೂ ಕೂಡ ನೀವು ತಲೆ ಕೊಡಬೇಡಿ ಮಕ್ಕಳೇ. KSM ಕಾಲೇಜು ಮತ್ತು JSS ಕಾಲೇಜು ಇಬ್ಬರು ಮಾತ್ರ ಭಾಗವಹಿಸಿದ್ರ. ಪ್ರಥಮ ದರ್ಜೆ ಕಾಲೇಜಲ್ಲಿ 1,500 ಮಕ್ಕಳಿದ್ದಾರೆ. ಅಲ್ಲೂ ಕೂಡ ಯಾವಾಗ ಒಂದು ಕಾರ್ಯಕ್ರಮವನ್ನು ಮಾಡಲೇಬೇಕು. ಯಾಕಂದ್ರೆ ಎಲ್ಲ ನಮ್ಮ ಹಳ್ಳಿ ಕಡೆಯಿಂದ ಬರ್ತಾ ಇರ್ತಕ್ಕಂಥ ಮಕ್ಕಳು ಎಲ್ಲ ಕಾಲೇಜಿನಲ್ಲಿ ಮತ್ತೆ ಮದ್ದಾಳೇಶ್ವರ ಸ್ಕೂಲಲ್ಲಿ ಭಾಗವಹಿಸಬೇಕು. ಮತ್ತೆ ನಮ್ಮ ITI ಕಾಲೇಜು ಮತ್ತೆ ಮಾನಸ ಕಾಲೇಜ್ ಇದೆ ಅನ್ನೋದೇ ಗೊತ್ತಾಗಿಲ್ಲ. ಒಂದು ಕಾಲೇಜ್ ಮಾತ್ರ ನಾವು ಆಹ್ವಾನ ಪತ್ರಿಕೆ ಕೂಡ ಮಿಸ್ ಆಗ್ಬಿಟ್ಟು. ಆದ್ರಿಂದ ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ನಾವು ತುಂಬಾ ಚೆನ್ನಾಗಿ ಬಸವ ತತ್ವಗಳನ್ನು ಇವರು ಅದ್ಭುತವಾಗಿರ್ತಕ್ಕಂಥ ಬಸವ ಪ್ರವಚಕರು. ಇವರು ಈಗ ವಿಚಾರದ ಬಗ್ಗೆ ಮಾತಾಡೋದ್ರಿಂದಲೇ ಗಂಟೆನೇ ಸಾಲದಷ್ಟು ಚೆನ್ನಾಗಿ ಇವರು ತತ್ವವನ್ನು ಹೇಳ್ತಾರೆ. ಬೌದ್ಧಾಪುರ ಗ್ರಾಮದವರು ನನಗೆ ಬಹಳ ಖುಷಿಯಾಗಿ ಹಲವಾರು ವೇದಿಕೆಯಲ್ಲಿ ಇವರಿಗೆ ನಾವು ವೇದಿಕೆ ಕಲ್ಪಿಸ್ಕೊಟ್ಟಿದ್ದೀವಿ. ಹಿತ್ತಲಗಿಡ ಮದ್ದಲ್ಲ ಅಂತೇಳಿ ನಿಮಗೆ ಧಾರವಾಡ, ಹಾವೇರಿ, ಗುಲ್ಬರ್ಗ, ಇನ್ನೇನು ಯಾದಗಿರಿ ಆ ಕಡೆ ಬಂದು ಸಣ್ಣ ಕೆಂಪು ಪಟ್ಟ ಹಾಕೊಂಡು ಪ್ರವಚನ ಮಾಡಿದ್ರೆ ಅಂತ ತಪ್ಪು ಅನ್ಕೋಬೇಡಿ ಮಕ್ಕಳೇ. ನಮ್ಮ ಸಿದ್ದೇಶ್ವರ ಸ್ವಾಮಿಗಳ ಸತ್ತುವರೆಗೂ ಕೂಡ ಅವರು ಕೆಂಪು ಪಟ್ಟ ಹಾಕಲಿಲ್ಲ ಆಯ್ತಲ್ಲ. ಅದರಿಂದ ಎಂಥ ತತ್ವಗಳೇ ಜಗತ್ತಿಗೆ ಕೊಟ್ಟು ಹೋಗಿದ್ದಾರೆ. ಆದ್ರಿಂದ ಸಮವಸ್ತ್ರದಿಂದ ಅಳಿಬೇಡಿ, ಅವರ ಜ್ಞಾನದಿಂದ ಅಳಿರಿ ನೀವು ಅಂತ ಒಂದು ತತ್ವವನ್ನು ಇವರು ಎಲ್ಲ ಕಾಲೇಜುಗಳನ್ನು ಮಾಡೋಣ ಅಂತ ಹೇಳಿ ಶಪಥ ಮಾಡಿದ್ದಾರೆ. ಯಾವುದೇ ದುಡ್ಡು ಇಸ್ಕೊಳ್ಳದೆ ಫ್ರೀಯಾಗಿ ನಮ್ಮ ಕಾಲೇಜಿನ ಮಕ್ಕಳಿಗೆ ನಾವು ಬಸವಾದಿ ಶರಣರ ತತ್ವವನ್ನು ಹೇಳೋಣ ಸರ್ ಅಂತ ಹೇಳಿ ಅವರು ಕಾಯ್ದುಕೊಂಡಿದ್ದಾರೆ. ಅವರಿಗೆ ನಾವು ಕೈ ಜೋಡಿಸಿದ್ದೀವಿ. ಎಲ್ಲ ಕಾಲೇಜಿನ ಪ್ರಾಚಾರ್ಯರು ಕೂಡ ನಾವು ಕೈ ಜೋಡಿಸಿಕೊಂಡು ನಿಟ್ಟಲ್ಲಿ ಸಣ್ಣದು ಈ ಪ್ರಶಸ್ತಿ ಕೊಡ್ತಾ ಇರ್ತಕ್ಕಂಥದ್ದು ಏನಿದೆ ದೊಡ್ಡದು ಅನ್ಕೋಬೇಡಿ. ನೀವೆಲ್ಲರೂ ನಿಮ್ಮ ಪ್ರತಿಭೆ ದೊಡ್ಡದು, ನಿಮ್ಮ ಜ್ಞಾನ ದೊಡ್ಡದು. ಆದ್ರಿಂದ ನೀವೆಲ್ಲರೂ ಅಣ್ಯತ ಭಾವಿಸ್ತೀವಿ. ನಮ್ಮ ಈ ಒಂದು ಕಿರು ಕಾಣಿಕೆಯನ್ನು ತೆಗೆದುಕೊಂಡು ಹೋಗಿ ಮುಂದೆ ಬಸವಾದಿ ಶರಣರ ತತ್ವಗಳನ್ನ ಮನೆಯಲ್ಲಿ ಎಲ್ಲರೂ ನಮ್ಮ ತಂದೆ ತಾಯಿಗಳು ಎಲ್ಲರೂ ಟೆರೆಸ್ ಮೇಲೆ ಹಂಚಿಟ್ಟಿದ್ರೆ, ನೀವಂತೂ ಓಪನ್ ಮಾಡಿ ನಿಮಗೆ ಗೊತ್ತಿದೆ. ಎಲ್ಲ ಶರಣರ ತತ್ವದ ಪುಸ್ತಕಗಳನ್ನ ಕಬೋರ್ಡ್ ಒಳಗಡೆ ಸಿಕ್ಕಿರ್ತೀರಿ ನೀವು. ಅದರಲ್ಲಿ ಕೆಲವರು ಮನೇಲಿ ಇಲ್ಲವೇ ಇಲ್ಲ. ಅದಾಗೋದು ಬೇಡ. ಸ್ವಾಮಿ ವಿವೇಕಾನಂದರ ಪುಸ್ತಕ, ಬಸವಣ್ಣನವರ ಪುಸ್ತಕ, ಅಂಬೇಡ್ಕರ್ ಅವರ ಪುಸ್ತಕ, ಮಹಾತ್ಮ ಗಾಂಧಿ ಅವರ ಪುಸ್ತಕವನ್ನ ಅವುಗಳನ್ನ ಓದಿ ಗೊತ್ತಾಗುತ್ತೆ ನಿಮಗೆ. ಯಂಗ್ ಇಂಡಿಯಾ ಅಂತ ಹೇಳಿ ಜವಾಹರ್ಲಾಲ್ ನೆಹರು ಅವರ ಪುಸ್ತಕ ಓದಿ. ಯಂಗ್ ಇಂಡಿಯಾ, ಯುವ ಭಾರತ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಎಂತ
50 ವರ್ಷದ ಹಿಂದೆ ಕಲಿಸಿಕೊಂಡು ಬಂದಿರತಕ್ಕಂಥ ಪುಸ್ತಕಗಳನ್ನ ತೆಗೆದುಕೊಂಡು ನೀವು ಓದಬೇಕು. ಅದರ ನಿಜವಾದ ನಿಮ್ಮ ಜ್ಞಾನ ವಿಕಾಸ ಆಗುತ್ತೆ. ಯಾಕಂದ್ರೆ ಒಂದು ಒಳ್ಳೆ ಸಮಯ ನಿಮಗೆ ಕಲಿಲಿಕ್ಕೆ. ಈ ಸಮಯವನ್ನು ನೀವು ದಯವಿಟ್ಟು ನೀವು ಯಾವ್ಯಾವುದಕ್ಕೂ ನಿಮ್ಮ ಮನಸ್ಸಿನಿಂದ ನೀವು ಬೇರೆ ಕಡೆಗೆ ನೀವು ಕನ್ವರ್ಟ್ ಮಾಡಿಕೊಂಡು ನಿಮ್ಮ ಒಂದು ಪವಿತ್ರವಾಗಿರ್ತಕ್ಕಂಥ ಒಂದು ಈ ಒಂದು ಯುವ ಸಮಯವನ್ನು ನೀವು ಹಾಳು ಮಾಡ್ಕೊಂಡಿರ್ತಕ್ಕಂಥ ಮಾತನ್ನ ಈ ಸಮಯದಲ್ಲಿ ಹೇಳ್ತಾ, ನಮ್ಮ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ನಮ್ಮ ಆತ್ಮೀಯರಿಗೆ, ನಮ್ಮ ಪರಿಸರ ಅಭಿವೃದ್ಧಿ ಸಂಘದ ಅಧ್ಯಕ್ಷರು, ನಮ್ಮ ಬಾಲವನವರು ಬಂದಿದ್ದಾರೆ, ನಮ್ಮ ವೇಣುವರು ಬಂದಿದ್ದಾರೆ, ಎಲ್ಲರಿಗೂ ಮತ್ತೆ ನಮ್ಮ ಬೆಂಗಳೂರು ಪರಮೇಶ್ವರ ಅಭಿಮಾನಿ ಬಳಗದ ಅಧ್ಯಕ್ಷರು ಕುಮಾರ್ ಅವರು ಬಂದಿದ್ದಾರೆ, ಅವರು ಕೂಡ ನಾವು ಅಭಿನಂದನೆ ಸಲ್ಲಿಸ್ತಾ, ಮತ್ತೆ ನಮ್ಮ ಶಿವರು ಜೀವಿತ ವಿಮುಕ್ತಿ ಯೋಜನೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಎಲ್ಲರೂ, ಮತ್ತೆ ಎಲ್ಲ ಕಾಲೇಜಿನ ಪ್ರಾಚಾರ್ಯರು ನಮಗೆ ಮುಕ್ತವಾಗಿ ಸಹಕಾರವನ್ನು ಮಾಡ್ಕೊಂಡಿದ್ದಾರೆ. ಯಾವ್ಯಾವ ಕಾರಣಗಳಿದೆ ಇವತ್ತು ಡಾಕ್ಟರ್ ಮಹಾದೇವ ಅವರು ನಮ್ಮ ಕಾರ್ಯನಿರ್ವಾಹಕಾರಿ ಬಗ್ಗೆ ಕಾರ್ಯನಿರ್ವಹಿಸಿದ ಮುಖ್ಯ ಕಾರ್ಯದರ್ಶಿಗಳು ಇವತ್ತು ಚಾಮರಾಜನಗರ ಜಿಲ್ಲಾ ಪಂಚಾಯತ್ನ ಮೀಟಿಂಗ್ ಕರೆದುಕೊಂಡು ಅವರು ಅಲ್ಲಿ ಹೋಗಿದ್ದಾರೆ. ನಮ್ಮ ಮಕ್ಕಳು ಯಾವ ಅನೇಕ ಭಾವಿಸ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಒಂದು ಈ ಬಸವಾದಿ ಶರಣರ ತತ್ವವನ್ನು ನಾವು ಸಮಾಜಕ್ಕೆ ಕಟ್ಟ ಕಡೆಯ ತಲುಪಿಸುವಂಥ ಕೆಲಸವನ್ನು ನಾವು ಎಲ್ಲ ಮಾಡೋಣ ಅಂತಕ್ಕಂಥ ಹೇಳ್ತಾ, ಈ ಒಂದು ಪುಟ್ಟ ಕಾರ್ಯಕ್ರಮಕ್ಕೆ ನಮ್ಗೆಲ್ಲ ಥರ ಸಹಕಾರವನ್ನು ಮಾಡ್ಕೊಳ್ತಕ್ಕಂಥ ನಮ್ಮ ಗುರುಪ್ರಸಾದ್ ನಾಯರಾಗಿರ್ಬೋದು, ನಮ್ಮ ಶಿವಣ್ಣ ನಾಯರಾಗಿರ್ಬೋದು, ಮತ್ತೆ ಇನ್ನಿತರ ನಮ್ಮ ಬೆಂಗಳೂರಿನ ಚಾಲನೆ ತಗೊಂಡ್ರೆ ಶಿವಕುಮಾರ್ ಅಂತ ಹೇಳೋದು, ಕಾರಣದಿಂದ ಬಗ್ಗೆ ಅವರೆಲ್ಲರೂ ಕೂಡ ನಿಮಗೆ ಮುಕ್ತವಾಗಿ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಚೆನ್ನಾಗಿ ಮಾಡಿ ಸರ್, ಕಾಲೇಜ್ ಮಕ್ಕಳಿಗೆ ನೀವು ಬಸವಾದಿ ಶರಣರ ತತ್ವವನ್ನು ತಿಳಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಿರ್ತಕ್ಕಂಥ ಮಾತನ್ನು ಹೇಳಿ ನನಗೆ ಶುಭ ಹಾರೈಸಿದ್ದಾರೆ. ಈ ಸಮಯದಲ್ಲಿ 4 ಪ್ರಮುಖ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥ ಸನ್ಮಾನಕ್ಕೆ ಆಯ್ಕೆ ಮಾಡಿದ್ರೆ ಒಬ್ಬರು ಬಂದಿದ್ದಾರೆ, ಇನ್ನು 3 ಮಂದಿ ಬಂದು ಜಾಯಿನ್ ಆಗ್ತಾರೆ ಅಂತಕ್ಕಂಥ ಮಾತು ಹೇಳ್ತಾ, ನೂರಾರು ಮಕ್ಕಳ ಮನೆಯ ನಮ್ಮ ಸೋಮಶೇಖರವ್ರಿಗೆ ಹಾಗೂ ರಾಜಕೀಯದಲ್ಲಿ ಹಿರಿಯ ಸೇವೆಯನ್ನು ಮಾಡ್ತಕ್ಕಂಥ ನಮ್ಮ ಎಸ್ ಶಿವಬಸವರಿಗೆ ಹಾಗೂ ಕಲಾ ಪ್ರೋತ್ಸಾಹಕರಾಗಿ ನಾಯಕ ಸಮುದಾಯದಲ್ಲಿ ಪ್ರಮುಖ ಕೆಲಸವನ್ನು ಮಾಡ್ತಕ್ಕಂಥ ನಮ್ಮ ಬಿಳಿಗಿರಿ ನಾಯಕರವರಿಗೆ ಹಾಗೂ ಸಮಾಜ ಸೇವೆಯನ್ನು ಮಾಡಿ ತೊಡಗಿಸಿಕೊಂಡು ಆಶ್ರಮ ತೆಗೆಯುವ ಮೂಲಕ ಬಡವರ ಮಕ್ಕಳಿಗೆ, ಹಿರಿಯ ನಾಗರಿಕರಿಗೆ ಅನ್ನದಾನವನ್ನು ಮಾಡ್ತಾ ಇರ್ತಕ್ಕಂಥ ನಮ್ಮ ರಜನಿ ತಿವಾರಿ, ಇದೀಗ ನಯನ ಫೌಂಡೇಶನ್ ಅವರು, ಇವು 4 ಮಂದಿಗೆ ನಾವು ಪುರಸ್ಕಾರವನ್ನು ನೀಡಲಿಕ್ಕೆ ಇವತ್ತು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ಎಲ್ಲ ಕಾರ್ಯಕ್ರಮಕ್ಕೂ ಸಹಕಾರವನ್ನು ಮಾಡಿಕೊಟ್ಟಂತೆ ಎಲ್ಲರಿಗೂ ಅಭಿನಂದಿಸಿ, ನನ್ನ ಮಾತನ್ನು ಏನಾದರೂ ವ್ಯತ್ಯಾಸ ಆಗಿರೋದನ್ನು ಎಲ್ಲರೂ ಕ್ಷಮಿಸಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನಡೆಸೋಣ. ವಚನ ಗಾಯನ ಇರುತ್ತದೆ, ಮಕ್ಕಳು ಕೇಳ್ತೀವಿ ಅಂದರೆ ನಮ್ಮ ಗುರುಗಳು ಚೆನ್ನಾಗಿ ವಚನವನ್ನು ಆಡ್ತಾರೆ. ಅಷ್ಟೊತ್ತಿಗೆ ಕರೆಕ್ಟ್ ಬಂದರೆ ನಿಜವಾದ ವಚನ ಗಾಯನವನ್ನು ಮಾಡಿಸೋಣ ಅಂತಕ್ಕಂಥ ಮಾತಾಡ್ತಾ, ಎಲ್ಲರೂ ಬರೀ ಪ್ರಶಸ್ತಿಗೋಸ್ಕರ ಕೈ ಕೇಳಿ ಮಕ್ಕಳೇ 1 ಗಂಟೆಗಳ ಕಾಲ ಪ್ರವಚನವನ್ನು ಕೊಡ್ತಾರೆ. ಒಂದು ಗಂಟೆ ಒಳಗೆ ಕಳಿಸ್ಕೊಡ್ತೀವಿ ಎಲ್ಲರೂ ಅಂತ ಹೇಳ್ತಾ, ಎಲ್ಲರಿಗೂ ಮಧ್ಯಾಹ್ನ ಉಪಹಾರದ ವ್ಯವಸ್ಥೆಯನ್ನು ಮಾಡಿಸಿದ್ದೀವಿ. ಎಲ್ಲರೂ KSM ಕಾಲೇಜಿನ ನಾವು ಸಾಕಷ್ಟು ನಾವು ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ಇಷ್ಟು ವಿಚಾರವನ್ನು ಹೇಳಲು ಅವಕಾಶ ಮಾಡಿಕೊಟ್ಟಂಥ ವೇದಿಕೆ ಗಣ್ಯರಿಗೆ ಹಾಗೂ ನನ್ನ 2 ಮಾತುಗಳನ್ನು ಕೇಳಿಸಿಕೊಟ್ಟಕ್ಕೆ ಎಲ್ಲ ನಮ್ಮ ಬಂಧುಗಳಿಗೆ, ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದ ಸಲ್ಲಿಸ್ತಾ ನಾನು ಮಾತನಾಡ್ತೀನಿ. ಧನ್ಯವಾದಗಳು. ಇವತ್ತಿನ ಈ ಉತ್ತಮವಾದ ಶ್ರೇಷ್ಠವಾದ ಕಾರ್ಯಕ್ರಮ ಗುಂಡ್ಲುಪೇಟೆಯಲ್ಲಿ ನಡೀತಾ ಇದೆ ಅಂತ ಕೇಳಿ ಬಹಳ ಸಂತೋಷಪಟ್ಟು, ನಮ್ಮ ಸ್ನೇಹಿತರಾದ ಬಸವರಾಜ ಮೂಲಕ ನಾವು ಇಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಬಹಳ ಸಂತೋಷ ಆಯಿತು. ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಹಾಕೊಂಡಿದ್ದಕ್ಕೆ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮಗೆ ಈಗಾಗಲೇ ಪ್ರವಚನಕಾರರಿದ್ದಾರೆ, ಬಸವಾದಿ ಶರಣರ ವಿಚಾರವಾಗಿ ತಿಳಿಸ್ತಕ್ಕಂಥವರು ನಿಮಗಿದ್ದಾರೆ. ಹಾಗಾಗಿ ಈ ಉದ್ಘಾಟನೆ ಮಾಡಿ ಈ ಕಾರ್ಯಕ್ರಮವನ್ನು ಈ ಒಂದು ಸಂಸ್ಥೆಯಿಂದ ಅಲ್ಲಿ ಗುಂಡ್ಲುಪೇಟೆಯಲ್ಲಿ ಸ್ಥಾಪನೆ ಮಾಡ್ತಾ ಇರ್ತಕ್ಕಂಥದ್ದು ನೋಡಿ ಸಂತೋಷ ಆಯಿತು. ಅದಕ್ಕಾಗಿ ಆ ಬಸವಣ್ಣವರಿಗೆ ಮತ್ತು ಈಗ ಮಾತನಾಡುವಂಥ ಕಾರ್ಯದರ್ಶಿಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಏನಾದರೂ ಬಿಡದೆ ಈ ಕಾರ್ಯಕ್ರಮವನ್ನು ಪ್ರತಿ ತಿಂಗಳು ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇಲ್ಲಿ ಗುಂಡ್ಲುಪೇಟೆಯಲ್ಲಿ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಬಸವಾದಿ ಶರಣರ ವಿಚಾರಧಾರೆಯನ್ನು ಪ್ರಚಾರ ಮಾಡಬೇಕು ಅಂತ ಹೇಳಿ ನಾನು ಅವರನ್ನು ಪ್ರಾರ್ಥಿಸ್ತೇನೆ. ನಿಜಕ್ಕೂ ಬಹಳ ಸಂತೋಷದ ಸಮಯ. ಏನಪ್ಪ ಅಂದರೆ ಬಸವಣ್ಣವರು ಶ್ರೇಷ್ಠ ದಾರ್ಶನಿಕರು, ಪ್ರಪಂಚದಲ್ಲಿ ಶ್ರೇಷ್ಠ ದಾರ್ಶನಿಕರು. ಅವರೇ ದಾರ್ಶನಿಕರು ಅಂತ ಹೇಳ್ತಿಲ್ಲ, ಬಹಳಷ್ಟು ಜನ ಇರ್ಬೋದು, ಅವರು ಶ್ರೇಷ್ಠರು. ಯಾಕೆ ಶ್ರೇಷ್ಠರು ಅಂದರೆ ಅವರು ಯಾರು ಯಾವುದಕ್ಕೂ ಹೇಳಬೇಕಂತ ವಿಶಿಷ್ಟವಾದ ಧರ್ಮವನ್ನು ಜನಾಂಗಕ್ಕೆ ಜನತೆಗೆ ಕೊಟ್ಟಿದ್ದಾರೆ. ಅವರ ಅನೇಕ ವಿಚಾರಧಾರೆಗಳು ನಮಗೆ ನಿಜಕ್ಕೂ ಬಹಳ ಸಂತೋಷ. ಯಾವುದಾದ್ರೂ ಧರ್ಮ ಸಕಲ ಜೀವನ ಬಗ್ಗೆ ವಯಸ್ಸನ್ನು ವಹಿಸ್ತಕ್ಕಂಥ ಒಂದು ಧರ್ಮ ಯಾವುದಾದ್ರೂ ಈ ಪ್ರಪಂಚದಲ್ಲಿದ್ದರೆ ಅದು ಬಸವ ಧರ್ಮ, ಶರಣ ಧರ್ಮ, ಲಿಂಗಬದ್ಧ ಧರ್ಮ.
ಆದರೆ ಆ ಧರ್ಮ ಪ್ರಚಾರ ಆಗೋದನ್ನು ನೋಡಿ ಈ ಸನಾತನಿಗಳು ಕೆಲವರು ಧರ್ಮದ ಹೆಸರಲ್ಲಿ ತಮ್ಮದೇ ಶ್ರೇಷ್ಠ ಅಂತ ತಿಳ್ಕೊಂಡಿರ್ತಕ್ಕಂಥವ್ರು ಇದಕ್ಕೆ ಅಡೆತಡೆ ಉಂಟು ಮಾಡ್ತಿದ್ದಾರೆ. ಅದೇನಾದ್ರೆ ಈಗ ನಮ್ಗೆ ಸಂತೋಷ ಆಗಿರೋದು ಏನಪ್ಪ ಅಂದರೆ ಬಸವಣ್ಣವರು ಮಹಿಳೆಯರಿಗೆ ಸಮಾನತೆಗಳ ಸ್ವಾತಂತ್ರ್ಯವನ್ನು ಕೊಟ್ಟ ಪ್ರಪಂಚದ ಶ್ರೇಷ್ಠ ಏಕೈಕ ವ್ಯಕ್ತಿ, ಧಾರ್ಮಿಕ ವ್ಯಕ್ತಿ. ಈ ಕಾರ್ಯಕ್ರಮದಲ್ಲೂ ಕೂಡ ಹೆಚ್ಚು ಮಹಿಳಾ ವಿದ್ಯಾರ್ಥಿನಿಗೆ ಬಂದಿದೆ, ಬಹಳ ಸಂತೋಷ. ಅದರ ಪರಿಣಾಮ ಅಂತ ಕಣ್ಣಾದರೂ ಕಾಣಿಸುತ್ತೆ. ನಿಜಕ್ಕೂ ಆ ಕ್ಷೇತ್ರದಲ್ಲಿ ಸಮಾನತೆಯನ್ನು ತಂದುಕೊಂಡವರು ಅವರು ಯಾರು ಬಸವಣ್ಣವರು ಸ್ತ್ರೀಯರಿಗೆ ಸಮಾನತೆಯನ್ನು ಮತ್ತು ಯಾವುದೇ ರೀತಿಯಾದಂಥ ಬೇರೆ ಭಾವಗಳಿದೆ ಅವರನ್ನು ಪುರುಷರ ಸಮಾನವಾಗಿ ಗೌರವಯುತವಾಗಿ ಗೌರವದಿಂದ ನೋಡ್ಕೊಳ್ತಕ್ಕಂಥ ಒಂದು ಅವಕಾಶವನ್ನು ನಮ್ಮ ದೇಶದಲ್ಲಿ ಕಲ್ಪಿಸ್ಬೇಕು. ಹಾಗಾಗಿ ಅವರನ್ನು ನಾವು ನೆನೆಸ್ಕೊಳ್ಳಬೇಕು. ಮತ್ತು ಇನ್ನೂ ಅನೇಕ ವಿಚಾರಗಳನ್ನು ಅವರು ಶ್ರೇಷ್ಠ ವಿಚಾರಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಒಬ್ಬನೇ ದೇವರು ಅನ್ನೋದನ್ನ ಎಲ್ಲರೂ ನಂಬ್ಕೊತಾರಲ್ಲ, ಒಬ್ಬನೇ ದೇವರು. ಆದರೆ ಈ ಸನಾತನಿಗಳು ಏನು ಮಾಡ್ತಾರೆ, 33 ಕೋಟಿ ದೇವರುಗಳಿವೆ ಅಂತ ಎಲ್ಲ ಪೂಜೆ ಮಾಡ್ತಾರೆ. ಒಬ್ಬನೇ ದೇವರು ಅಂತಕ್ಕಂಥ ಸತ್ತಾನೆ ಪ್ರಪಂಚದಲ್ಲಿರ್ತಕ್ಕಂಥ ಒಂದೇ ದೇವರು. ಒಂದೇ ದೇವರು ನಾವೇ ಹೆಸರನ್ನ ಕರಿತೀವಿ ಅಷ್ಟೇ. ಒಂದು ದೇವರನ್ನ ಕರೀಲಿ, ಒಂದು ದೇವರನ್ನು ಪೂಜೆ ಮಾಡಲು. ನಾವು ಯಾವ ದೇವರನ್ನು ಯಾವ ಧರ್ಮವನ್ನು ನಾವು ಬೇಸರ ಮಾಡ್ತಿಲ್ಲ. ಬಸವಣ್ಣವರು ಯಾವ ಧರ್ಮವನ್ನು ಏನೇನಾಗಿ ಮಾತಾಡಿಲ್ಲ, ಯಾವ ಧರ್ಮ ಇದೆ ಅಂತ ಹೇಳಿಲ್ಲ. ಆದ್ದರಿಂದ ನಾವು ಈ ಬಸವ ಧರ್ಮ ನಮಗೆ ಯಾಕೆ ಬೇಕು, ವಚನಗಳು ಅವರು ಹಾಕೊಂಡಿರ್ತಕ್ಕಂಥ ಧರ್ಮ ಗ್ರಂಥಗಳ ವಚನಗಳು ಅಂತ ನಾವು ಕರಿತೀವಿ. ಆ ವಚನಗಳಿಂದ ನಮಗೆ ಯಾಕೆ ಬೇಕು, ವಚನಗಳನ್ನು ನಾವು ಯಾಕೆ ತಿಳ್ಕೊಬೇಕು ಅಂದರೆ ನಾವು ಜೀವನದಲ್ಲಿ ಏನು ಬಯಸ್ತೀವಿ, ಚೆನ್ನಾಗಿರೋದನ್ನು ಬಯಸ್ತೀವಿ, ಸುಖವಾಗಿರೋದನ್ನು ಬಯಸ್ತೀವಿ, ಸಂತೋಷ ಸಮಾಧಾನ ಸಂತೃಪ್ತಿ ಇಂದಲೇ ಎಲ್ಲರೂ ಬಯಸ್ತಾರೆ. ದುಡ್ಡುಗೋಸ್ಕರ ಬೇರೆ ವಿಚಾರ. ಸುಖ ಶಾಂತಿ ಸಮೃದ್ಧಿ ಸಂಸ್ಕೃತಿ ಇವೆಲ್ಲ ಒಳ್ಳೆ ರೀತಿಯಲ್ಲಿದ್ದು ಸುಖ ಸಂತೋಷದಲ್ಲಿರ್ತಕ್ಕಂಥ ಏಕೈಕ ಧರ್ಮ ಯಾವುದಾಗಿದ್ರೆ ಅದು ವಚನ ಧರ್ಮ. ಆ ವಚನದಲ್ಲಿ ಎಲ್ಲ ವಿಚಾರಗಳು ಇದೆ. ಆ ವಚನದ ಪುಸ್ತಕಗಳನ್ನು ನೀವು ಓದಬೇಕು. ಓದಿ ವಚನಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಬಹಳ ಸುಲಭವಾಗಿದೆ. ಕನ್ನಡ ಭಾಷೆಗಳಿದೆ. ಆ ವಚನದ ಶ್ರೇಷ್ಠತೆಯನ್ನು ಅರ್ಥ ಮಾಡಿಕೊಂಡು ನೀವು ನಿಜಕ್ಕೂ ಶ್ರೇಷ್ಠ ವ್ಯಕ್ತಿಗಳಾಗಬಹುದು, ಶ್ರೇಷ್ಠ ಸಂಸ್ಕಾರವಂತರಾಗಬಹುದು. ಸಂಸ್ಕಾರವಂತರಾಗೋದು ಬಹಳ ಮುಖ್ಯ. ಸಂಸ್ಕಾರವಂತರು, ನೀತಿವಂತರು, ಧರ್ಮವಂತರಾಗೋದು ಮುಖ್ಯ. ಆಮೇಲೆ ಅವ್ರು ಹೇಳ್ತಾರೆ ಇನ್ನೊಂದು ಮಾತು, ಹುಟ್ಟಿನಿಂದ ಯಾರು ಶ್ರೇಷ್ಠ ಅಲ್ಲ. ನಾನು ಆ ಜಾತಿ ಹುಟ್ಟಿದ್ದೀನಿ, ನಾನು ಈ ಜಾತಿ ಹುಟ್ಟಿದ್ದೀನಿ, ನಾನು ಶ್ರೇಷ್ಠ ಅಂತ ಹೇಳ್ಕೊತಾರೆ. ಅದು ಶ್ರೇಷ್ಠತೆ ಅಲ್ಲ. ಹುಟ್ಟಿನಿಂದ ಶ್ರೇಷ್ಠತೆ ಬರಲ್ಲ. ಯಾವ್ದು ಬರುತ್ತೆ? ನಡೆ ನುಡಿ ಆಚಾರ ವಿಚಾರಗಳಿಂದ ಶ್ರೇಷ್ಠತೆ ಬರುತ್ತೆ, ಯೋಗ್ಯತೆ ಬರುತ್ತೆ, ಗಂತ ಬರುತ್ತೆ, ಮನುಷ್ಯನಿಗೆ ವ್ಯಕ್ತಿತ್ವ ಬರುತ್ತೆ, ಬದುಕಬಹುದು ಚೆನ್ನಾಗಿ ಜೀವನದಲ್ಲಿ. ಮತ್ತೆ ಬೇರೆಯವರು ಚೆನ್ನಾಗಿ ನೋಡ್ಬೋದು. ನಾವು ಸಂತೋಷವಾಗಿರೋಣ, ಬೇರೆಯವರು ಸಂತೋಷವಾಗಿರ್ಲಿ, ನಾವು ಖುಷಿಯಾಗಿ ಎಲ್ಲವನ್ನು ಮಾಡೋಣ, ಖುಷಿಯಿಂದ ಎಲ್ಲರಿಗೂ ಗೌರವವನ್ನು ಮಾತಾಡಿಸೋಣ ಅಂದರೆ ಬೇರೆಯವರು ನಮ್ಮನ್ನು ಗೌರವವನ್ನು ಮಾಡ್ತಾರೆ. ನಾವೇ ಸರಿಯಿದೆ ಲೋಕದ ಲೋಕ ನಾವು ತಿಂದ್ರೆ ನಮ್ಮನ್ನು ನಾವು ತಿಳ್ಕೊಳ್ತಕ್ಕಂಥ ಒಂದು ಏಕೈಕ ಧರ್ಮ ಅಂದರೆ ಅದು ಬಸವ ಧರ್ಮ, ವಚನ ಧರ್ಮ. ಆದ್ದರಿಂದ ವಚನ ಧರ್ಮವನ್ನು, ಬಸವ ಧರ್ಮವನ್ನು ನೀವು ಚೆನ್ನಾಗಿ ಓದಿ ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಬಹಳಷ್ಟು ಜನ ಶರಣರು ಒಳ್ಳೊಳ್ಳೆ ವಿಚಾರಗಳನ್ನು ಕೊಟ್ಟಿದ್ದಾರೆ ಅಂತ ಅಷ್ಟು ಮಾತ್ರ ಹೇಳಿದ್ದಾರೆ. ಈಗ ನನಗೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅವಕಾಶ ಸಿಕ್ತು. ಬಸವಪಥ ಅಂತಕ್ಕಂಥ ಬಸವ ಸಂಸ್ಕೃತಿ ಒಂದು ಮ್ಯಾಗ್ಝಿನ್, ಕನ್ನಡ ಮ್ಯಾಗ್ಝಿನ್ ಅದು ಸಿಕ್ಕದ್ರಲ್ಲಿ ಬಸವಪಥ ಅಂತ ಬರುತ್ತೆ. ತಿಂಗಳಿಗೆ ವರ್ಷಕ್ಕೆ ₹200 ಹಚ್ತಾನೆ. ಮತ್ತೆ ಸುತ್ತೂರು ಹೊರಡಿಸಿರ್ತಕ್ಕಂಥ ಶಾಲಾ ಸಂಸ್ಕೃತಿ ಪ್ರಚಾರ ವೇದಿಕೆ ಅನ್ನೋ ಒಂದು ಮಹಾಮನೆ ಅನ್ನೋ ಒಂದು ಪುಸ್ತಕ ಬಂತು, ಚಿಕ್ಕ ಪುಸ್ತಕ. ಅದರಲ್ಲಿ ಬಸವಾದಿ ವಿಚಾರಧಾರೆಗಳನ್ನು ಕೊಟ್ಟಿರ್ತಾರೆ. ಅದನ್ನು ಓದಿದ್ರೆ ನಿಮಗೆ ಹೆಚ್ಚು ಬಸವ ತತ್ವಗಳು ಕನ್ನಡದಲ್ಲಿ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ. ಅದರಿಂದ ನೀವು ಶ್ರೇಷ್ಠರಾಗ್ಬೋದು, ಶ್ರೇಷ್ಠ ವ್ಯಕ್ತಿಗಳಾಗ್ಬೋದು. ನಿಮ್ಮ ಹಿರಿಯರಿಗೆ ಗೌರವವನ್ನು ತಂದುಕೊಳ್ಬೋದು. ನೀವು ಹಿರಿಯರಿಗೆ, ಗುರುಗಳಿಗೆ ಮತ್ತು ದೇಶಕ್ಕೆ ಗೌರವ ಸ್ಥಾನಮಾನವನ್ನು ತಂದುಕೊಡ್ತಕ್ಕಂಥದ್ದು ನೀವು ಬೆಳೆದರೆ ನೀವು ವ್ಯಕ್ತಿಗಳು ಶ್ರೇಷ್ಠ ವ್ಯಕ್ತಿಗಳಾದರು. ಅದರಿಂದ ನಾನು ಇವತ್ತು ಬೇರೆಯವರು ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ಆ ವಚನ ಸಂವಿಧಾನ ಅಂತ ಒಂದು ಇದೆ. ಆ ವಚನ ಸಂವಿಧಾನವನ್ನು ನೀವೆಲ್ಲರೂ ಅರ್ಥ ಮಾಡಿಕೊಂಡ್ರೆ ನಿಜಕ್ಕೂ ಆ ಬಸವೇಶ್ವರ ತತ್ವಗಳನ್ನು, ಬಸವೇಶ್ವರ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ತೇನೆ ಅಂತ ತಿಳ್ಕೊಂಡು
ಈ ವಚನ ಸಂವಿಧಾನವನ್ನು ಎಲ್ಲರಿಗೂ ನಾನು ಇವತ್ತು ಹೇಳ್ತೀನಿ. ಹಾಗೂ ಹೇಳಿಬಿಟ್ರೆ ಬಹುಶಃ ಅದರ ಕಿಂಚಿತ್ತು ಇದಾದರೂ ಅನುಭವವಾದವನ್ನು ಬರುತ್ತೆ ಅಂತ ಅಂದ್ಕೊಂಡು ಈ ವಚನ ಸಂವಿಧಾನವನ್ನು ನಾನು ಹೇಳ್ಕೊಡ್ತೀನಿ. ಅದರಂತೆ ಹೇಳಬೇಕು. ದಯಮಾಡಿ ವಚನ ಸಂವಿಧಾನವನ್ನು ಎಲ್ಲರೂ ನಿಂತ್ಕೊಂಡು ಹೇಳಬೇಕು ಅಂತ ನಾನು ಭಾವಿಸ್ತೇನೆ. ಬೋಧಿಸಿದ ಶರಣ ಸಂಸ್ಕೃತಿಯ ನೈಜ ಆಚರಣೆಯ ದಶಸೂತ್ರಗಳನ್ನು ನನ್ನ ಬದುಕಿನಲ್ಲಿ ಸಂಪೂರ್ಣವಾಗಿ ಅಳವಡಿಸಿಕೊಳ್ಳುತ್ತೇನೆ. ಒಂದು ಶರಣ ಸಂಸ್ಕೃತಿಯ ತತ್ವಗಳನ್ನು ಅರಿತು ಬದುಕಿನಲ್ಲಿ ಆ ತತ್ವಗಳನ್ನು ನಿಷ್ಠೆಯಿಂದ ಪಾಲಿಸುತ್ತೇನೆ. ಈ ಸಪ್ತ ಸೂತ್ರಗಳನ್ನು ಅಳವಡಿಸಿಕೊಂಡು ಅಂತರಂಗ ಬಹಿರಂಗಗಳನ್ನು ಶುದ್ಧೀಕರಿಸಿಕೊಳ್ಳುತ್ತೇನೆ. ನನ್ನ ಕಾಯಕವನ್ನು ಭಕ್ತಿ ಶ್ರದ್ಧೆ ನಿಷ್ಠೆಯೊಂದಿಗೆ ಲಿಂಗಸಾಕ್ಷಿಯಾಗಿ ನಿರ್ವಹಿಸುತ್ತೇನೆ. ಶರಣರ ದಾಸೋಹ ತತ್ವವನ್ನು ಅರಿತು ಬದುಕಿನಲ್ಲಿ ಅಳವಡಿಸಿಕೊಳ್ಳುತ್ತೇನೆ. ಬದುಕಿನ ಎಲ್ಲ ಆಚರಣೆಗಳನ್ನು ಅರಿವಿನಿಂದ ಆಚರಿಸುತ್ತೇನೆ. ದೈವೇ ಧರ್ಮದ ಮೂಲವೆಂದರಿತು ಸಕಲ ಜೀವಾತ್ಮರಿಗೆ ಬೇಸನ್ನೆಯ ಬಯಸುತ್ತೇನೆ. ಸರ್ವ ಸಮಾನತೆಯ ಶರಣ ತತ್ವದಂತೆ ನಡೆಯುತ್ತೇನೆ. ಶರಣರ ದೇಹಾಲಯ ಸಂಸ್ಕೃತಿಯನ್ನು ಒಪ್ಪಿ ಬದುಕುತ್ತೇನೆ. ಇಷ್ಟರಿಂದಲೇ ಅನುಭವ ಪಥದಲ್ಲಿ ಸಾಧಕನಾಗುತ್ತೇನೆ. ನ್ಯಾಯ ನಿಷ್ಠುರಿಯಾಗಿ ದಾಕ್ಷಿಣ್ಯಪರನಲ್ಲದೆ ಲೋಕ ವಿರೋಧಿಯಾದರೂ ಶರಣರಂತೆ ಯಾರಿಗೂ ಹಂಚದೆ ಮೂಲ ಸಂಗಮ ದೇವರ ರಾಜತೇಜದಲ್ಲಿ ನಾವು ಬದುಕುತ್ತೇವೆ. ಈ ವಚನ ಸಂವಿಧಾನವನ್ನು ನನಗೆ ನಾನೇ ಅರ್ಪಿಸಿಕೊಂಡು ಶರಣ ಸಂಸ್ಕೃತಿಯನ್ನು ಬದುಕಿನ ಶಾಸನವಾಗಿ ವಿಧಿಸಿಕೊಳ್ಳುತ್ತೇವೆ. ವಿಶ್ವಗುರು ಬಸವಣ್ಣನವರನ್ನ ಮನದಲ್ಲಿ ಸಂಸ್ಕರಿಸುತ್ತಾರೆ. ಹಾಗೂ ವಿಶ್ವಗುರು ಬಸವಣ್ಣನವರ ಏನು ವಿಷಯ ತತ್ವಗಳಿವೆ ಅದನ್ನ ಪ್ರಚಾರ ಮಾಡಿದಂತಹ ಮಹಾಗುರು ಶ್ರೇಷ್ಠರಾದಂತಹ ಶ್ರೀ ಗುರುಮಲ್ಲೇಶ್ವರರನ್ನ ಮನದಲ್ಲಿ ಸಂಸ್ಮರಿಸುತ್ತಾ ಹಾಗೆ ವೇದಿಕೆ ಮೇಲೆ ಉಪಸ್ಥಿತರಿರತಕ್ಕಂತಹ ಹಿರಿಯರಂತಹ ಪ್ರಸನ್ನದೇವರು ಮತ್ತು ಹಿರಿಯ ಸ್ನೇಹಿತರಂತಹ ಶಿವಲಿಂಗಪ್ಪನವರೇ ಹಾಗೂ ಬಸವಾಪುರ ನಾಗಕೃಷ್ಣರವರೇ ಹಾಗೂ ಮಲ್ಲಿಕಾರ್ಜುನರವರೇ ಪ್ರಸಾದ್ ಅವರೇ ಮತ್ತು ನಾರಾಯಣ ಸ್ವಾಮಿ ಅವರೇ ಸತೀಶ್ ಅವರೇ ಹಾಗೂ ಉಳಿದ ಎಲ್ಲ ಗಣ್ಯಾತಿ ಗಣ್ಯರಿಗೆ ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದಂತಹ ನಮ್ಮ ಶಿಷ್ಯರಾಗಿರ್ತಕ್ಕಂತಹ ಆಯುಧರು ಕಬ್ಬಡಿನಲ್ಲಿ ಕಾಳಿನ ಸ್ವಾಮಿ ಅವರೇ ಮತ್ತು ಈ ಶರಣ ಸಾಹಿತ್ಯದ ವಿಚಾರದಲ್ಲಿ ಅತ್ಯಂತ ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ತನ್ನ ಉಸಿರೇ ಬಸವ ಧರ್ಮ ಅನ್ನುವ ಮಟ್ಟಿಗೆ ಚಟುವಟಿಕೆಯಿಂದ ಪ್ರತಿ ಯಾವುದೇ ವಚನಗಾನ ಆಗಲಿ ಯಾವುದೇ ಪ್ರವಚನ ಆಗಲಿ ಹೋಗಿ ಭಾಗವಹಿಸ್ತಾ ಇರ್ತಕ್ಕಂತಹ ನಮ್ಮ ಬಮಲಾಪುರ ಬಸವಣ್ಣನವರೇ ಹಾಗೆ ಬಸವ ಪತ್ರಿಕೆಯ ಸುರುದ್ರವರೇ ಹಾಗೂ ಆಶೀರ್ವಾದಿರ್ತಕ್ಕಂಥ ಎಲ್ಲ ಗಣ್ಯರುಗಳೇ ಹಾಗೂ ಪ್ರೀತಿಯ ವಿದ್ಯಾರ್ಥಿನಿಯರೇ ಮಹಿಳೆಯರೇ
ಇವತ್ತು ಗುಂಡ್ಲುಪೇಟೆನಲ್ಲಿ ಒಂದು ಅಭೂತಪೂರ್ವವಾದಂತಹ ಒಂದು ಕಾರ್ಯಕ್ರಮ ನಿಜವಾಗ್ಲೂ ನಡೀತಾ ಇದೆ. ಶರಣ ಸಂಸ್ಕೃತಿ ಅಂದ್ರೆ ಶರಣ ಅಂದ್ರೆ ಏನು? ತಲೆಬಾಗುವುದು ಅಂತ. ಅಲ್ಲಿ ವಿನಯ ಬಹಳ ಮುಖ್ಯ. ಆ ವಿನಯವಂತಿಕೆ ಶರಣ ಸಂಸ್ಕೃತಿಯ ಅತ್ಯಂತ ಮುಖ್ಯವಾದಂತಹ ಒಂದು ವಿಚಾರ. ನಿರಹಂಕಾರ ತತ್ವ ಪ್ರಾಯಶಃ ಭಾರತ ದೇಶ ವಿಶ್ವ ಕಂಡಂತಹ ಅತ್ಯಂತ ಧಾರ್ಮಿಕ ಪರಂಪರೆಯನ್ನು ಹೊಂದಿರತಕ್ಕಂತಹ ದೇಶ. ಬೇರೆ ಬೇರೆ ದೇಶದಲ್ಲೂ ಸಹ ವಿಶ್ವ ಈ ಧರ್ಮ ಹಾಳಾಗುತ್ತೆ ಅಂದಾಗ ಅಲ್ಲಲ್ಲಿ ಕೆಲವರು ಹುಟ್ಟಿ ಜನ್ಮ ತಾಳಿ ಜನತೆಗೆ ಒಂದು ಉತ್ತಮವಾದಂತಹ ಸಂದೇಶವನ್ನು ಕೊಟ್ಟು ಆ ಜನರು ಧರ್ಮದ ಮಾರ್ಗದಲ್ಲಿ ನಡೆಯುವಂತೆ ಮಾಡಿದ್ದಾರೆ. ಅದರಲ್ಲಿ ಸಾಕ್ರೆಟಿಸ್ ಇರ್ಬೋದು, ಪ್ಲೇಟೋ ಇರ್ಬೋದು, ಜರತುಸ್ತ್ರ ಅಂತಕ್ಕಂಥವನು ಕ್ರಿಸ್ತಪೂರ್ವ 600 ಆ ಒಂದು ಇದರಲ್ಲಿ ಬರ್ತಾನೆ, ಅವಧಿಯಲ್ಲಿ ಬರ್ತಾನೆ. ಭಾರತ ದೇಶದಲ್ಲೂ ಸಹ ಅಥವಾ ಅರಿಸ್ಟಾಟಲ್, ಪ್ಲೇಟೋ ಇವರೆಲ್ಲರೂ ಸಹ ತತ್ವಜ್ಞಾನಿಗಳಾಗಿ ಧರ್ಮದ ದೀಪಕರಾಗಿದ್ದರು. ಹಾಗೆಯೇ ಭಾರತ ದೇಶದಲ್ಲೂ ಸಹ ಲಘುರೀಶ ಮೊದಲಾದಂತಹ ಆದಿ ಶೈವ ಪಂಥದಿಂದ ಹಿಡಿದು ಮತ್ತೆ ಶಂಕರಾಚಾರ್ಯರು, ಮಧ್ವಾಚಾರ್ಯರು, ಹಾಗೆಯೇ ರಾಮರಾಜಾಚಾರ್ಯರು ಇವರೆಲ್ಲರೂ ಸಹ, ಹಾಗೆ ವೈದಿಕ ಸಂಸ್ಕೃತಿ, ವೈದಿಕ ಮತ ಇವರೆಲ್ಲರೂ ಸಹ ಏನು ಮಾಡಿದ್ರು, ಅಲ್ಲಿ ಎಲ್ಲೆಲ್ಲಿ ತಮಗೆ ದೈವಿಕ ವಿಚಾರದ ಒಂದು ಏನು ಬರಬೇಕಾಗಿತ್ತೋ ಆ ದೈವಿಕ ವಿಚಾರದಲ್ಲಿ ಎಲ್ಲರೂ ವಿಚಾರನ ತಿಳಿಸಿದ್ರು. ಆದರೆ ಮುಖ್ಯವಾಗಿ 12ನೇ ಶತಮಾನ ಇದೆಯಲ್ಲ, 12ನೇ ಶತಮಾನ ಭಾರತ ದೇಶದ ಧರ್ಮದ ಉನ್ನವೃಷ್ಟಿಯಾದಂತಹ ಒಂದು ಶತಮಾನ. ಅದಕ್ಕೆ ನೇತಾರ ವಿಶ್ವಗುರು ಬಸವಣ್ಣನವರು. ಅಪ್ಪ ಬಸವಣ್ಣನವರು ಕೊಟ್ಟಂತಹ ಏನು ಧರ್ಮದ ವಿಚಾರಗಳಿವೆ ಅವು ಸಾಮಾನ್ಯ ವಿಚಾರಗಳಲ್ಲ, ಮತ್ತು ವಚನದ ಮೂಲಕವಾಗಿ ಜನರನ್ನ ಒಂದು ಸನ್ಮಾರ್ಗದಲ್ಲಿ ನಡೆಸುವುದಕ್ಕೆ ಮತ್ತು ಏಕ ಧರ್ಮವನ್ನು ಭಾರತ ದೇಶದಲ್ಲಿ ಸಂಸ್ಥಾಪನೆ ಮಾಡಬೇಕು ಅನ್ನುವಂಥ ಆಶೋತ್ತರದಿಂದ ಬಂದಂಥವು. ಇದಕ್ಕೆ ಮೊದಲು ಧರ್ಮ ಇರಲಿಲ್ಲವೇ ಈ ದೇಶದಲ್ಲಿ? ಇತ್ತು. ಅದು ರಾಜರುಗಳ ಆಳ್ವಿಕೆಯಲ್ಲಿ ಏನಾಗಿತ್ತು ಅಂತಂದ್ರೆ, ಪ್ರಾಯಶಃ ಪಾಂಡ್ಯರಿರ್ಬೋದು, ಚೋಳರಿರ್ಬೋದು, ಪಲ್ಲವರಿರ್ಬೋದು, ಕದಂಬರು, ರಾಷ್ಟ್ರಕೂಟರು, ಹಾಗೆ ಗಂಗರು, ಹೊಯ್ಸಳರು ಇವರೆಲ್ಲರೂ ಸಹ ತಮ್ಮ ತಮ್ಮ ರಾಜ್ಯಗಳ ಸಂವರ್ಧನೆಗೋಸ್ಕರವಾಗಿ ಏನ್ ಮಾಡ್ತಾ ಇದ್ರು, ಜನಸಾಮಾನ್ಯರ ಬಗ್ಗೆ ನಿರ್ಲಕ್ಷ್ಯ ಮಾಡಿದ್ರು. ಮತ್ತು ಯಾರೋ ಒಬ್ರು ಧರ್ಮದೀಪಕರು ಬರ್ತಾರೆ ಅಂತ ಇಟ್ಕೊಳ್ಳಿ, ಆ ಧರ್ಮದೀಪಕರ ಒಂದು ಏನು ಧರ್ಮ ವಿಚಾರದಲ್ಲಿ ಅವರಿಗೆ ಅರಿವನ್ನು ಉಂಟು ಮಾಡ್ತಾರೆ. ಆ ಅರಿವಿಗೆ ಶರಣಾಗಿ ಬೇರೆ ಬೇರೆ ಧರ್ಮವನ್ನು ಅನುಸರಿಸ್ತಾ ಬಂದ್ಬಿಟ್ಟು ಈ ಒಂದು ವಿಶ್ವಮಾನವ ಭಾರತೀಯ ಶರಣ ಸಾಹಿತ್ಯ ಸಾಂಸ್ಕೃತಿಕ ಸಂಸ್ಥೆ ಗುಂಡ್ಲುಪೇಟೆಯಲ್ಲಿ ಇವರ ಸಂಯೋಗದಲ್ಲಿ ನಡೀತಾ ಇರುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ಮತ್ತೊಮ್ಮೆ ನಾನು ವಂದಿಸ್ತಾ ಇವತ್ತು 2 ವಿಚಾರಗಳನ್ನು ಬಾಲಕಾರ್ಮಿಕ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡುವ ದಿಸೆಯಲ್ಲಿ ನಾವೆಲ್ಲ ಕಾರ್ಯನಿರ್ವಹಿಸ್ತಾ ಇದ್ದೇವೆ. ವಿಶೇಷವಾಗಿ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಆತ್ಮೀಯ ಸ್ನೇಹಿತರ ಕಾಳಿಂಗ ಸ್ವಾಮಿ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸಲು ಇಷ್ಟಪಡ್ತೀನಿ. ಇವತ್ತು ಹಲವಾರು ವಿಚಾರಗಳನ್ನ ಇವತ್ತು ವಿಶ್ವಗುರು ಬಸವಣ್ಣನವರ ಆದರ್ಶ ತತ್ವ ಪಾಲನೆಯನ್ನ ನಾವೆಲ್ಲ ಏನ್ ಮಾಡ್ಬೇಕು ಅಂತ ಹೇಳಿ ಒಂದು ಪ್ರಮಾಣ ವಚನವನ್ನು ಕೂಡ ನಾವೆಲ್ಲ ಸ್ವೀಕಾರ ಮಾಡಿದ್ದೇವೆ. ಅದರಂತೆ ನಾವು ನಡೀಬೇಕು ಅಂತ ಹೇಳಿ ಇವತ್ತು ವೇದಿಕೆ ಎಲ್ಲಾ ಗಣ್ಯರು ಕೂಡ ಇವತ್ತು ತಿಳಿಸಿದ್ದಾರೆ. ನಾನು ವೇದಿಕೆಯಲ್ಲಿ ಹೇಳೋದಿಷ್ಟೇ, ನಾನು ಬಹಳ ಸಣ್ಣವನು. ಯಾಕೆ ಅಂತ ಹೇಳಿದ್ರೆ
ವಿಶ್ವಗುರು ಬಸವಣ್ಣನವರ ತತ್ವಗಳು ಇದನ್ನ ತಿಳ್ಕೋಬೇಕು ಅನ್ನೋ ಒಂದು ಹಂಬಲ ಇದೆ. ಸೊ ಹಾಗೆ ವೇದಿಕೆಯಲ್ಲಿ ತಿಳಿದಂತ ಎಲ್ಲ ಗಣ್ಯರಲ್ಲಿ ನಾನು ಒಬ್ಬ ನಿಮ್ಮ ಒಬ್ಬ ವಿದ್ಯಾರ್ಥಿಯಾಗಿ ನಾನು ಇದ್ದು ಈ ಒಂದು ಶರಣ ಸಾಹಿತ್ಯವನ್ನ ಅಧ್ಯಯನ ಮಾಡಲಿಕ್ಕೆ ನಾನು ಖಂಡಿತವಾಗಿ ಪ್ರಯತ್ನವನ್ನ ಮಾಡ್ತೇನೆ ಅಂತ ಹೇಳಿ ಹೇಳಿ ಇಷ್ಟಪಡ್ತೇನೆ. ಯಾಕೆಂತ ಹೇಳಿದ್ರೆ ನಾನು ನನ್ನ ಒಂದು ವಿದ್ಯಾರ್ಥಿ ಜೀವನ ಅಂದ್ರೆ ಡಿಗ್ರಿ ಮಾಡ್ಬೇಕಾದ್ರೆ ತುಮಕೂರಿನ ಶ್ರೀಗಂಗಾ ಕಾಲೇಜಲ್ಲಿ ನಾನು ಡಿಗ್ರಿ ಮಾಡಿದ್ದು. ಆವಾಗ ಒಂದು 5 ವರ್ಷ ನಾನು ತುಮಕೂರಲ್ಲಿ ಇರುವಾಗ ಶಿವಕುಮಾರ ಸ್ವಾಮೀಜಿಯವರ ಆ ಒಂದು ಕ್ಯಾನ್ಸರ್ದಲ್ಲಿ ನನ್ನ ಒಂದು ಮಠಕ್ಕೆ ನಾವು ಹೋಗಿದ್ದಾಗ ಅವಾಗ ಒಂದು ಸಣ್ಣ ಪುಸ್ತಕಗಳನ್ನು ಕೊಡ್ತಾ ಇದ್ದೆ ನಮಗೆ, ಒಂದು ವಚನಗಳನ್ನ ಇರುವಂತ ವಚನ ಸಾಹಿತ್ಯ ಇರುವಂಥದ್ದು. ಅಲ್ಲಿ ಇವತ್ತು ಕೂಡ ನಾನು ಇಟ್ಕೊಂಡಿದ್ದೇನೆ. ಅದರಲ್ಲಿ ಇರತಕ್ಕಂಥ ಬಸವಣ್ಣನವರ ತತ್ವಗಳನ್ನ ನಾವು ಓದಿದಾಗ ನಮ್ಗೆ ನಿಜವಾಗ್ಲೂ ಅನಿಸುತ್ತೆ ನಾವು ಇದನ್ನ ಯಾಕೆ ಪಾಲನೆ ಮಾಡ್ತಾ ಇಲ್ಲ. ಇವತ್ತಿನ ನಿಜವಾದ ಪ್ರಸ್ತುತ ಒಂದು ಸಮಾಜಕ್ಕೆ ಅದು ಮುಖ್ಯವಾಗಿ ಬೇಕಾಗಿದೆ ಅಂತ. ಆದ್ದರಿಂದ ಇನ್ನು ಮುಂದೆ ಕೂಡ ನಾವು ಒಬ್ಬ ವಿದ್ಯಾರ್ಥಿಯಾಗಿ ಇನ್ನೂ ಹೆಚ್ಚು ವಿಚಾರಗಳನ್ನ ತಿಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಈ ಒಂದು ಸಂಘಟಕರಲ್ಲಿ ಒಂದು ಮನವಿ, ದಯವಿಟ್ಟು ಇಂಥ ಕಾರ್ಯಕ್ರಮಗಳಲ್ಲಿ ಈಗ ಬಸವಣ್ಣವರು ನಮ್ಮ ಬಸವಣ್ಣವರಿದ್ದಾರೆ ಕೊಲ್ಲಾಪುರದವರು, ಅವರು ಹಲವಾರು ಕಾರ್ಯಕ್ರಮಗಳನ್ನ ನಡೆಸ್ಕೊಳ್ತಾ ಇರ್ತಾರೆ. ಸೊ ಈ ತರ ಎಲ್ಲೆಲ್ಲಿ ಕಾರ್ಯಕ್ರಮಗಳು ನಡೆಯುತ್ತಾಗಲಿ ಸಾಧ್ಯವಾದಷ್ಟು ಈ ತರ ಒಂದು ಸಣ್ಣ ಸಣ್ಣ ಪುಸ್ತಕಗಳನ್ನ, ವಚನ ಸಾಹಿತ್ಯಗಳನ್ನ ಪುಸ್ತಕಗಳನ್ನ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಕೊಡೋದು, ಮತ್ತೆ ನಮ್ಮಂತ ಸ್ವಲ್ಪ ಏನಾದರೂ ಬಗ್ಗೆ ಆಸಕ್ತಿ ಉಳ್ಳಂತವ್ರಿಗೆ ಅದನ್ನ ಪುಸ್ತಕಗಳ ಮುಖಾಂತರ ಕೊಟ್ರೆ ಅದನ್ನ ಓದಿ ತಿಳ್ಕೊಂಡು ಇನ್ನೂ ಹೆಚ್ಚು ಜ್ಞಾನವನ್ನ ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋ ವಿಚಾರಗಳನ್ನು ತಿಳಿಸ್ತಾ ಈ ಒಂದು ದೊಡ್ಡ ವೇದಿಕೆಯಲ್ಲಿ ಮಾತಾಡಲಿಕ್ಕೆ ನಾನು ಬಹಳ ಸಣ್ಣ ವ್ಯಕ್ತಿ. ಹಾಗಾಗಿ ಈ ಒಂದು ವೇದಿಕೆಯಲ್ಲಿ ನಮಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡೋದು ನಿಮ್ಮೆಲ್ಲರಿಗೂ ಒಂದು ನನ್ನ ಮಾತು.